ಯೇಸು ಕ್ರಿಸ್ತನು ದಡದಲ್ಲಿರುವ ಸೀಮೋನನ ದೋಣಿನ ಹತ್ತಿ ದೋಣಿಯೊಳಗಿಂದಲೇ ಜನರಿಗೆ ಉಪದೇಶ ಮಾಡುತ್ತಿದ್ದನು. ಉಪದೇಶ ಮಾಡಿದ ಮೇಲೆ ಸೀಮೋನನೊಡನೆ ಆಳವಾದ ಸ್ಥಳದಲ್ಲಿ ಬಲೆಯನ್ನು ಬೀಸಲು ಹೇಳಿ ಹೇರಳವಾದ ಮೀನು ಸಿಗುವಂತೆ ದೊಡ್ಡ ಆಶ್ಚರ್ಯವನ್ನು ದೇವರು ಸೀಮೋನನಿಗೋಸ್ಕರ ಮಾಡಿದನು. ಸೀಮೋನನು ಕಳೆದ ರಾತ್ರಿಯೆಲ್ಲ ಬಲೆ ಹಾಕಿದರೂ ಯಾವ ಮೀನು ಸಿಗಲಿಲ್ಲವಾಗಿತ್ತು. ಆದರೆ ಯೇಸುವಿನ ಮಾತಿಗೆ ವಿಧೇಯರಾಗಿ ಬಲೆಯನ್ನು ಹಾಕಿದಾಗ ಅವನಿಗೆ ದೊಡ್ಡ ಆಶೀರ್ವಾದ ಉಂಟಾಯಿತು. ಪ್ರಿಯರೇ, ಸೀಮೋನನಿಗೆ ದೊರೆತ ಇಷ್ಟು ದೊಡ್ಡ ಆಶೀರ್ವಾದದಿಂದ ಅವನು ಪುನಃ ಮೀನು ಹಿಡಿಯಲು ಹೋಗಲಿಲ್ಲ. ಬದಲಾಗಿ ಯೇಸುವನ್ನು ಮನಪೂರ್ವಕವಾಗಿ ಪೂರ್ಣ ಮನಸ್ಸಿನಿಂದ ಹಿಂಬಾಲಿಸುವಂತೆ ಅವನ ಮನಸ್ಸಾದದು ಪ್ರೇರೇಪಿಸಿತು. ನಮ್ಮ ಜೀವಿತದಲ್ಲಿ ಕೂಡ ದೇವರು ಅನೇಕ ಆಶೀರ್ವಾದಗಳನ್ನು ಕೊಟ್ಟರು. ದೇವರನ್ನು ಮರೆತವರಾಗಿ ಜೀವಿಸಿದ ಹಲವು ಸಂದರ್ಭಗಳು ನಮ್ಮ ಜೀವಿತದಲ್ಲಿ ಬಂದದುಂಟಲ್ಲವ. ಪ್ರಿಯರೇ, ಸೀಮೋನನು ಲೋಕರೀತಿಯ ಆಶೀರ್ವಾದದ ಹಿಂದೆ ಹೋಗದೆ ಆ ಆಶೀರ್ವಾದವನ್ನು ಕೊಟ್ಟಾತನ ಸಾನ್ನಿಧ್ಯವನ್ನು ಹಿಂಬಾಲಿಸಿ ಆತನ ನಾಮವನ್ನು ಸಾರುವುದಕ್ಕಾಗಿ ತನ್ನನ್ನು ತಾನೇ ಸಮರ್ಪಿಸನು. ಅದೇ ರೀತಿ ನಾವು ಕೂಡ ಆತನ ನಾಮಕ್ಕೋಸ್ಕರ ಆತನ ಸುವಾರ್ತೆಯನ್ನು, ಆತನ ವಾಕ್ಯವನ್ನು ಇತರರಿಗೆ ಹೇಳುವವರಾಗಿ ತೀರೋಣವ.